ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಕಾಂಗ್ರೆಟ್ಸ್ ಕೀರ್ತಿ ಅವರೇ. ಕಾಂಗ್ರೆಟ್ಸ್ ಕೀರ್ತಿ ಅವರೇ. ವಿಷ್ಣು ಅವರೇ, ಈ ಫೈಲಲ್ಲಿರೋ ಮ್ಯಾಟ್ರನ್ನೆಲ್ಲ ಟೈಪ್ ಮಾಡಿ ಬಾಸ್ ಚೇಂಬರಿಗೆ ಕಳಿಸ್ಬೇಕು. ಈರೋಜು ನನ್ಗ ನಿಮ್ಗ ನಿಮ್ಗೆ ನಿಮ್ಗೆ ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ. ಯು ಆರ್ ವೆಲ್ಕಮ್. ಕಾಂಗ್ರಾಟ್ಸ್. ಯಾಕೆ? ನಿಮ್ಮ ಕೆಲಸ ಸಿಕ್ಕಿದ್ದಕ್ಕೆ. ಥ್ಯಾಂಕ್ಸ್. ಅಂತೂ ನನ್ನ ಪ್ರಾರ್ಥನೆ ಆ ದೇವ್ರು ಈಡೇರಿಸ್ಬಿಟ್ಟ ನೋಡಿ. ನಿಮಗೆ ಕೆಲಸ ಸಿಗಲಿ ಅಂತ ನಾನು ಬೇಡ್ಕೊಂಡಿದ್ದು ವರ್ಕೌಟ್ ಆಯಿತು ಅಂತ ಅನ್ಸುತ್ತೆ. ಹೌದು ನೋಡಿ, ಯಾರ್ಯಾರ ಪ್ರಾರ್ಥನೆ ಯಾವಾಗ ಯಾವ್ಯಾವ ರೀತಿಲಿ ವರ್ಕೌಟ್ ಆಗತ್ತೆ ಅಂತ ಹೇಳೋಕೆ ಆಗಲ್ಲ. ಥ್ಯಾಂಕ್ಸ್. ಅದು ನಿಜ, ಅದು ನಿಜ. ಏನೋ ಬಿಡಿ, ನಿಮ್ಗೆ ಮೊದಲೇ ಸಂಬಳ ಬಂದ ತಕ್ಷಣ ರಾಯರಿಗೆ ಒಂದಿಷ್ಟು ಮನಿ ಆರ್ಡರ್ ಮಾಡಿ ಯಾವುದಾದ್ರೂ ಸಾಯಿಬಾಬಾ ದೇವಸ್ಥಾನಕ್ಕೆ ಕಾಣಿಕೆ ಕೊಡಿ. ನಮ್ಮ ಗುರು ಸಿನಿಮಾ DVD ತಗೊಳ್ಳಿ. ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ. ದೇವ್ರ? ಹಾ, ಅಕಸ್ಮಾತ್ ದೇವ್ರು ನಿಮಗೆ ಒಳ್ಳೇದು ಮಾಡಲಿಲ್ಲ ಅಂದ್ರು ಅವನ ಪರವಾಗಿ ನಾನು ಒಳ್ಳೇದು ಮಾಡ್ತೀನಿ. ಬರ್ತೀನಿ. ಏನ್ ಮಾಡ್ತಿದ್ಯಾ ರಾಘವ? ಹರಟೆ ಒಳಗೆ ತಲೆನ ಮೈನಸ್ ಮಾಡು ಬಾಸು. ಹರಟೆಗೆ ತಲೆ ಸೇರಿಸಿದ್ರೆ ಲೆಕ್ಕಾಚಾರ, ಸೇರಿಸಿದ್ರೆ ಹೃದಯದ ಲೆಕ್ಕಾಚಾರ. ಅಂದ್ರೆ ಅದೆಲ್ಲ ನಿನಗೆ ಅರ್ಥ ಆಗಲ್ಲ ಕಣೋ. ಆ ವಿಷಯ ಬಿಡು. ಹೇಗಿದ್ದಾರೆ ಅವರು? ತುಂಬಾ ಚೆನ್ನಾಗಿದ್ದಾರೆ ಅಲ್ವಾ? ಸರಿ ಮಾತಾಡು. ಅಯ್ಯೋ, ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಅಲ್ಲ ಕಣೋ, ನಾನು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನನ್ನ ಕಣ್ಣು ಹೋಗುತ್ತೆ. ಇಂಥ ಪ್ರಪಂಚದಲ್ಲಿ ಇಂಥವ್ರು ಸಿಗೋದು ತುಂಬಾ ಕಷ್ಟ ಕಣೋ. ಕೆಟ್ಟು ಕುಲುಗೆಟ್ಟು ಹೋಗಿರೋ ಈ ಪ್ರಪಂಚದಲ್ಲಿ ಹೆಣ್ಣು ಅಂದ್ರೆ ಕುಂಕುಮ ಇಲ್ದ ಹಣೆ, ತೋಳಿಲ್ದ ಕುಕ್ಸ, ಮೊಣಕಾಲು ತೋರಿಸೋ ಪ್ಯಾಂಟು, ಕೂದಲು ಕತ್ತರಿಸಿರೋ ಹೇರ್ ಸ್ಟೈಲ್, ಮೊಬೈಲ್ ಚಾಟ್ಸು, ಬಾಡಿಗೆ ಟೈಟ್ಸು, ವೀಕೆಂಡ್ ನೈಟ್ಸು, ಖರ್ಚಾಗೋದು ಹುಡುಗರು ನೋಟ್ಸ್. ಪ್ರಪಂಚದಲ್ಲಿ ಇವರೊಬ್ಬರೇ ಕಡ ಹೋಮ್ಲಿ ಗರ್ಲು, ಫ್ಯಾಮಿಲಿ ಟೈಪು. ನಿಂಗೆ ಹಾಗನ್ಸಲ್ವೇನಾ? ವಿಷ್ಣುಪದ ಅವ್ರಿಗಾಗ್ಲೇ ಮದುವೆ ಆಗಿದೆ. ಯಾಕೋ ವಿಷ್ಣುಪದ ಅಳ್ತಿದೇನೋ? ಸಮಾಧಾನ ಮಾಡ್ಕೊಳ್ಳೋ. ಏನೋ ನೀನು? ನಾನು ಅಳ್ತಾ ಇಲ್ಲ ಕಣೋ, ನಗ್ತಾ ಇದ್ದೀನಿ.
ಏನೋ ನೀನು ಏನೋ ನಿನ್ ಸೆನ್ಸ್ ಆಫ್ ಹ್ಯೂಮರು. ನಿನಗ್ ಜೋಕ್ ಮಾಡಲ್ಲ ಕಣೋ, ನಿನಗ್ ಜೋಕ್ ಮಾಡಕ್ ಬರಲ್ಲ. ಇಷ್ಟು ಕೆಟ್ಟದಾಗಿ ಜೋಕ್ ಮಾಡ್ತೀಯ. ಅಲ್ಲ ಕಣೋ, ನಿನ್ನ ಮೊದಲೇ ಸಂಕೋಚಿಸ್ಬೋವ. ಸರಿಗ್ ನೋಡಿದಿದ್ರೆ ಗೊತ್ತಾಗೋದು. ಕುತ್ಕೆಲ್ ತಾಳಿ ಕಾಲಲ್ಲಿ ಕಾಲುಂಗ್ರ ಕಾಣಿಸ್ತಿತ್ತು ನಿನಗೆ. ಬೇಕಾದ್ರೆ ಹೋಗಿ ನೋಡ್ಕೊಂಬ. ಒಂದ್ ನಿಮಿಷ. ಏನಾದ್ರೂ ಬೇಕಿತ್ತಾ? ಲೈಫ್ ಬೇಕಿತ್ತು. ಅಲ್ಲಲ್ಲ, ಫೈಲ್ ಬೇಕಿತ್ತು. ಫೈಲ್? ಯಾವ ಫೈಲ್ ಹೇಳಿ? ಪೆನ್ನು ನಂದು ಅನ್ಕೊಂಡ್ಬಿಟ್ಟೆ. ನಿಮ್ದು. ಬರ್ತೀನಿ. ಸಾರಿ. ಏನ್ ಗುರು ನೀನು, ಅವ್ರ ಕಾಲುಂಗ್ರ ಕರಿಮಣಿನ ಎಷ್ಟು ಚೆನ್ನಾಗಿ ಗಮನಿಸಿದೆಯಲ್ಲ. ಸೂಪರ್ ಕಣ್. ನಿನ್ನ ನೋಡಿ ಸಂತೋಷ ಪಡಬೇಕು, ಅವ್ರನ್ನ ನೋಡಿ ದುಃಖ ಪಡಬೇಕು, ನನಗೊಂದು ಅರ್ಥ ಆಗ್ತಿಲ್ಲ. ಯಾಕೋ? ಮಿಸ್ ಅಮ್ಮ, ಜಸ್ಟ್ ಮಿಸ್ಸು. ಇವತ್ತು ರಾಯರ ಮಠದಲ್ಲಿ ಎಡಬದಾಗ್ಲೇ ಅನ್ಕೊಂಡೆ, ಇವತ್ತೇನೋ ಆಗುತ್ತೆ. ಆಗೋಯ್ತು ಕಣ. ಏನಾಯ್ತು? ಇನ್ನೇನೋ ಆಗಬೇಕು. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ನಾನು ಅವ್ರನ್ನ ಇನ್ಮೇಲೆ ಆ ಥರ ನೋಡ್ಬಾರ್ದು ಕಣ. ತಪ್ಪು ಮಾಡ್ಬಿಟ್ಟೆ ಕಣೋ. ಲವ್ ವಿಷ್ಣು, ನಿನ್ ಲೈಫಲ್ಲಿ ಇಂಥ ದೊಡ್ಡ ಟ್ರಾಜಿಡಿ ಆದ್ರೂ ನಗ್ತಿದ್ಯಲ್ಲೋ. ಅಯ್ಯೋ ನಾನು ನಗ್ತಾ ಇಲ್ಲ ಕಣೋ, ಅಳ್ತಾ ಇದ್ದೀನಿ. ನನ್ನ ನಕ್ರೆ ನಿಂಗೆ ಅತ್ತಾಗನ್ಸುತ್ತೆ, ಹತ್ರ ನಕ್ಕಾಗನ್ಸುತ್ತಲ್ವೋ. ತಪ್ಪು ಮಾಡ್ಬಿಟ್ಟೆ ಕಣೋ, ತಪ್ಪು ಮಾಡ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟೆ ಕಣೋ ರಾಘವ. ದಯವಿಟ್ಟು ಕೂಗಾಡ್ಬೇಡ ಬಸ್ಸು. ನೀನ್ ನೋಡ್ಬೇಕು ಅಂತ ತುಂಬಾ ಅನಿಸ್ತು. 2 ದಿನ ಇಲ್ಲೇ ಕಾದಿದ್ದು ನೀನ್ ಇದೇ ರಸ್ತೆಯಲ್ಲಿ ಓಡಾಡ್ತೀಯ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೆ ಇಲ್ಲಿಗೆ ಬಂದೆ. ನಾಟಕ ಅದು ಇದು ಅಂತ ಹೇಳಿ ನಂಗೆ ದಯವಿಟ್ಟು ಬೇಜಾರು ಮಾಡ್ಬೇಡ ವಸು. ನಾನು ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀನ್ ಹೋದ್ಮೇಲೆ ಅದ್ರ ಮಟ್ಟ ಏನು ಅನ್ನೋದು ನನ್ಗೆ ಅರ್ಥ ಆಗಿದೆ. ನೀನ್ ಇಲ್ದೆ ನಾನು ಬದುಕೋದಿಕ್ ಆಗೋದಿಲ್ಲ ಅನ್ನೋ ಸತ್ಯ ನಂಗೆ ಅರ್ಥ ಆಗೋಗಿದೆ. ಅಲ್ಲ, ನೀನ್ ಯಾಕೆ ನಿಮ್ಮ ಮನೆಯವ್ರು ಭಾರವಾಗಿರ್ಬೇಕು ಹೇಳು? ನಿನ್ ಮಗುನ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಂದಲ್ವಾ? ಅದ್ರ ಕರ್ತವ್ಯ ಕೂಡ ನಂದಲ್ವಾ ಹೇಳು? ಅಂದ್ಮೇಲೆ ನೀನ್ ನನ್ ಜೊತೆ ಇರ್ಬೇಕು ತಾನೆ. ದಯವಿಟ್ಟು ಬಾ. ಇದನ್ ಹೇಳೋಕೆ ಇಲ್ಲಿವರೆಗೂ ಬಂದ್ಯಾ? ಇದು ಬರೀ ಹೇಳೋದಲ್ಲ, ಬೇಡ್ಕೊಳಕ್ಕೆ ಅಂತ ಬಂದೆ. ನಿನ್ ಜೊತೆ ಸಾಯೋ ತನಕ ಇರ್ತೀನಿ. ಬಾ, ಈ ಊರ್ ಬಿಟ್ಟು ದೂರ ಹೋಗಿ ಎಲ್ಲರೂ ನೆಮ್ಮದಿಯಾಗಿ ಬದುಕೋಣ. ಹಾ, ಅವತ್ತು ಇದೇ ರೀತಿ ಹೇಳ್ದೆ. ನಾನು ನಿನ್ ಮಾತ್ ನಂಬ್ಕೊಂಡ್ ಬಂದೆ. ಆದ್ರೆ ನೀನ್ ಮಾಡಿದ್ದೇನು? ಪ್ರೀತಿನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ನನ್ನನ್ನ ಈ ಸ್ಥಿತಿಗೆ ತಂದೆ. ಇವತ್ತು ನಾಚಿಕೆ ಇಲ್ದೆ ನನ್ ಗಂಡ ಯಾರು ಅಂತ ಹೇಳ್ದೆ. ನನ್ ಮಗುನ ಹೆರೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಆದ್ರೆ ನಿನ್ ಜೊತೆ ಬರಕ್ ಮಾತ್ರ ನಂಗ್ ನಾಚಿಕೆ ಆಗತ್ತೆ. ಇಂಥ ವಿಶ್ವಾಸಘಾತಕ ನನ್ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಅಸಹ್ಯ ಆಗುತ್ತೆ. ನನ್ ಹೆಣ ನೋಡೋ ಆಸೆ ಇದ್ರೆ ನಿನ್ನಿಷ್ಟ. ವಸು ವಸು ವಸು, ನನ್ ಮಾತು ಕೇಳು.
ಹಲೋ, ಯಾರಿದು? ಯಾಕೋ ರಾಘವ, ಹೆಸರು ನೋಡ್ಲಿಲ್ವೇನೋ? ನಾನ್ ಕಣೋ, ವಿಷ್ಣುಪಾದ. ಅಣ್ಣ, ನಿನ್ನ ಪಾದಕ್ಕೊಂದು ನಮಸ್ಕಾರ. ಇಷ್ಟೊತ್ತಿನಲ್ಲಿ ಯಾಕಪ್ಪ ಫೋನ್ ಮಾಡಿದೆ? ಯಾಕೋ ನಿದ್ದೆನೇ ಬರ್ತಿಲ್ಲ ಕಣೋ. ಅದಕ್ಕೆ ನಾನೇನು ಮಾಡಬೇಕು? ಅಲ್ಲ, ಇದಕ್ಕಿದ್ದ ಹಾಗೆ ನಿದ್ದೆನೇ ಬರದೇ ಇರೋ ಹಾಗೆ ಯಾಕಾಗತ್ತೆ? ಮನೇಲಿ ಕಂಪ್ಯೂಟರ್ ಇದ್ರೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡು, ಗೊತ್ತಾಗತ್ತೆ. ಇಂಟರ್ನೆಟ್ಟಲ್ಲಿ ಇನ್ನರ್ ಫೀಲಿಂಗಿಗೆ ಯಾವತ್ತಾದ್ರೂ ಉತ್ತರ ಸಿಗುತ್ತೆ ಗುರು? ಅಂದಮೇಲೆ ನನ್ನ ಹತ್ರನೂ ಉತ್ತರ ಇಲ್ಲ ಗುರು. ಹಿಂಗಾದ್ರೆ ಹೆಂಗೋ? ಫ್ರೆಂಡು ಇಷ್ಟೊತ್ತಲ್ಲಿ ನಿದ್ದೆ ಬರ್ತಿಲ್ಲ ಅಂತ ಫೋನ್ ಮಾಡ್ತಿದ್ದಾನೆ ಅಂದ್ರೆ ಏನಾದ್ರೂ ವಿಷಯ ಇರುತ್ತೆ ತಾನೆ? ಅದು ಏನು ಅಂತ ಕೇಳೋ ಸಹಜವಾದ ಕುತೂಹಲನೂ ನಿಂಗಿಲ್ವಲ್ಲ? ಗೊತ್ತಿದ್ರೆ ಗೊತ್ತಿರೋದನ್ನ ಹೇಳಿ ಮುಗಿಸು. ನಿದ್ದೆ ಬರ್ತಿದೆ. ಏಯ್, ಲೈಫಲ್ಲಿ ನಿಂಗೆ ಯಾವತ್ತೂ ಹೀಗಾಗಿಲ್ಲ ಅನ್ಸುತ್ತೆ, ಅದಕ್ಕೆ ನಿಂಗೆ ನಿದ್ದೆ ಬರ್ತಿದೆ. ಆದ್ರೆ ನನಗೆ ಏನೇನೋ ಆಗ್ತಿದೆ ಕಣೋ, ಮೈಯೆಲ್ಲ ನಡುಗ್ತಾ ಇದೆ ಕಣ. ಹಾಗಾದ್ರೆ ಮೊದಲು ಹೋಗಿ ಡಾಕ್ಟರ್ ಹತ್ರ ತೋರಿಸು. ಈ ಡೆಂಗ್ಯೂ ಗಿಂಗ್ಯೂ ಇರಬೇಕು ಅನ್ಸುತ್ತೆ. ರಾಘವ, ಇಷ್ಟೊತ್ತಲ್ಲಿ ಕಾಮಿಡಿ ಮಾಡ್ತಿದೀಯಲ್ಲ? ನೀನ್ ಇಷ್ಟೊತ್ತಲ್ಲಿ ನನಗೆ ಟ್ರಾಜಿಡಿ ತೋರಿಸ್ತಿದ್ಯಲ್ಲ ಗುರುವೆ. ನೀನ್ ನನಗೆ ಫ್ರೆಂಡ್ ಮಗ, ಇಂಥದ್ದನ್ನೆಲ್ಲ ಸಹಿಸ್ಕೋಬೇಕು. ಇದು ಡೆಂಗ್ಯೂ ಅಲ್ಲ ಕಣ, ಮಲೇರಿಯಾನಾ? ಅಲ್ಲ ಗುರುವೆ. ಮತ್ತೆ ಅದ್ಯಾವುದೋ H1N1 ಅಂತ ಬರುತ್ತಲ್ಲ, ಅದಾ? ಬಿಡ್ತು ಅನ್ನು, ಇದು ಬೇರೆನೆ. ಹಾ, ನಾಪ್ಕ ಬಂತು. ಚಿಕನ್ ಗುನ್ಯಾ ಅದೇ ತಾನೆ? ಏಯ್, ಚಿಕನ್ನು ಅಲ್ಲ, ಮಟನು ಅಲ್ಲ, ಇದು ಪ್ಯೂರ್ ವೆಜ್. ಕಾವತಿ ರಯಾನ. ಏನು? ಕೀರ್ತಿ ಮೇಲೆ ಯಾಕೋ ಒಳಗಡೆಯಿಂದ ಲವ್ ಹುಟ್ತಾ ಇದೆ ಅಂತ ಅನಿಸ್ತಿದೆ ಕಣ. ಫೋನ್ ಇಡ್ತೀಯಾ? ಏಯ್, ಫೀಲಿಂಗ್ಸ್ನ ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೋಬೇಕಣ, ಕೇಳಿಸ್ಕೊಳ್ಳ. ಮುಚ್ಕೊಂಡು ಫೋನ್ ಇಡ್ತೀಯಾ ಅಥವಾ ನಾನೇ ಕಟ್ ಮಾಡ್ಲಾ? ನಿನಗೆ ಹೊಟ್ಟೆ ಉರಿ ನಿಂಗೆ. ನಿನಗೆ ಹುಟ್ಟದೇ ಇರೋ ಲವ್ ನನಗೆ ಹುಟ್ತಾ ಇದೆಯಲ್ಲ, ಅದಕ್ಕೆ ನಿಂಗೆ ಹೊಟ್ಟೆ ಉರಿ. ಕೀಪ್ ದ ಬ್ಲಡಿ ಫೋನ್ ಡೌನ್. ಅಲ್ಲ ಕಣ, ನಾನು ಅಯ್ಯ ಕಟ್ಟೆ ಮಾಡ್ಬಿಟ್ನಲ್ಲ. ಸ್ಟುಪಿಡ್. ಇನ್ನು ಚಿಕ್ಕ ಹುಡುಗ, ಫೀಲಿಂಗ್ಸ್ ಅರ್ಥ ಆಗಲ್ಲ. ಅವನಿಗೆ ನಿದ್ದೆ ಮಾಡೋದ್ರಲ್ಲಿ ಸುಖ, ನನಗೆ ನಿದ್ದೆ ಗೆಡೋದ್ರಲ್ಲಿ ಸುಖ. ಗುರುವಾರ ಮಾತ್ರ ಲೇಟಾಗಿ ಬರ್ತಿದ್ದವರು, ಇವತ್ತು ಮಂಗಳವಾರ, ಇವತ್ತು ಲೇಟಾ? ಅನುಷ್ಠಿ ಅವರೇ, ಫೈಲ್ ಸ್ವಲ್ಪ ಚೆಕ್ ಮಾಡಿ. ನಿಧಾನ ಕೇಳಿರಿ ಕೀರ್ತಿ ಅವರೇ. ಥ್ಯಾಂಕ್ ಯು. ಅಯ್ಯೋ, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಿಮ್ಮ ಹಾಸ್ಟೆಲ್ ಇರೋ ದಾರಿಲಿ ನಾನು ದಿನ ಬರೋದು. ಹೇಗೂ ಹಿಂದಿನ ಸೀಟ್ ಖಾಲಿ ಇರುತ್ತೆ. ನೀವು ಕೂತ್ರೆ ನನ್ನ ಸ್ಕೂಟ್ರಿಗೆ ಭಾರ ಆಗಲ್ಲ. ಯು ಆರ್ ಆಲ್ವೇಸ್ ವೆಲ್ಕಮ್ ಮೇಡಮ್. ನೀವು ತುಂಬಾ ಒಳ್ಳೆಯವರು. ನಿಮ್ಮ ಗಂಡನ ಬುದ್ಧಿ ನನಗೆ ಬರದೇ ಇದ್ರೂ ಸಾಕ್ಬಿಡಿ. ನೀವು ಹೊರಡಿ, ನಾನು ಗಾಡಿ ಪಾರ್ಕ್ ಮಾಡಿಬಿಡ್ತೀನಿ. ದಾರಿಗೆ ಯಾಕೆ ಅಡ್ಡ ಬರ್ತೀರಿ? ವಿಷ್ಣು, ಅವ್ರ ಜೊತೆ ಹೇಗೆ ಏನು ಅಂತ ತಾನೇ ನಿನ್ ಪ್ರಶ್ನೆ? ಪಾಪ ಗುರು, ಎಲ್ಲ ವಿಚಾರಿಸ್ಬಿಟ್ಟೆ.
A to Z ಎಲ್ಲ ಗೊತ್ತಾಗ್ಬಿಡ್ತು. ಏನಿದ್ರಿ ಏನ್ ಗುರು, ನೆಮ್ಮದಿ ಒಂದಿಲ್ಲ ಅಂದ್ರೆ. ವಿಷಯಕ್ ಬಾ. ಅಯ್ಯೋ, ಕೀರ್ತಿ ಅವ್ರ ವಿಷಯ ಬಿಟ್ಟು ಬೇರೆ ಕಡೆ ಹೋಗ್ತಾ ಇಲ್ಲ. ನೀನ್ ನೋಡಿದ್ರೆ ಅಲ್ಲಿಗೆ ಬಾ ಅಂತ ಹೇಳ್ತಾ ಇದೆಯಲ್ಲ ಗುರು. ಕೀರ್ತಿ ಅಂತ ಹೆಸರಿಡ್ ಕರಿತೀಯಾ? ಅಯ್ಯೋ, ಕೀರ್ತಿ ಅಂತ ಎಲ್ಲಿ ಹೇಳಿದ್ದು? ಕೀರ್ತಿ ಅವರು ಅಂತ ತಾನೇ ಹೇಳಿದ್ದು. ನಮ್ಮ ಫ್ರೆಂಡ್ಶಿಪ್ಗೆ ಅವರು ಫಿದಾ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ಬಿಟ್ರು. ವಿಷಯಕ್ ಬಾ. ಮತ್ತದೇ ಹೇಳ್ತೀಯಲ್ಲೋ. ಗುರು, ಎಲ್ಲ ವಿಚಾರಿಸ್ದೆ. ಅವರಿಗೆ ಮದುವೆ ಆಗಿರೋದು ನಿಜ, ಆದ್ರೆ ಅವ್ರ ಗಂಡ ಸರಿ ಇಲ್ಲ ಕಣ. ಶುದ್ಧ ಅಡ್ನಾಡಿ ನನ್ನ ಮಗ ಗುರು ಅವನು. ಯಾಕೆ? ಪಾಪ ಗುರು, ಇಂಥ ಒಳ್ಳೆ ಹುಡುಗಿ ಕೈ ಕೊಟ್ಬಿಟ್ಟಿದ್ದಾನೆ. ಬಾಬಾ ಮೆಚ್ತಾರ, ರಾಯರ್ ಮೆಚ್ತಾರ, ನಮ್ ಗುರು ಮೆಚ್ತಾನ. ಅವನು ನಮ್ ವಿಷ್ಣುವರ್ಧನ್ ಸಿನಿಮಾ ಈ ಬಂಧನ ನೋಡಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗಾಗ್ಬಿಟ್ಟಿದ್ದಾನೆ. ಇಷ್ಟಕ್ಕೂ ಅವ್ರ ವಿಚಾರ ಕಟ್ಕೊಂಡು ನಿನಗೇನಾಗ್ಬೇಕು? ಏನ್ ಗುರು ಹೀಗಂತೀಯ? ಮನುಷ್ಯನ ಕಷ್ಟಕ್ಕಾಗದೇ ಇದ್ರೆ ಅವನ್ನ ಮನುಷ್ಯ ಅಂತಾರ, ಮನುಷ್ಯತ್ವ ಅಂತಾರ ಅದನ್ನ? ನೀನ್ ಈ ರೀತಿ ಹೇಳ್ತಾ ನಾನು ಈ ರೀತಿ ಕೇಳ್ತಾ ಕೂತಿದ್ರೆ ಮ್ಯಾನೇಜರ್ ಮನುಷ್ಯತ್ವ ಬಿಟ್ಟು ನಮ್ಮಿಬ್ರನ್ನು ಕೆಲಸದಿಂದ ಆಚೆ ಹಾಕ್ತಾರೆ. ಕೆಲಸದಿಂದ ಆಚೆ ಹಾಕಿದ್ರೆ ಬೇರೆ ಕಡೆ ಕೆಲಸ ಸಿಗುತ್ತೆ ಕಣೋ. ಆದ್ರೆ ಒಬ್ಬ ಗಂಡ ತನ್ನ ಹೆಂಡತಿನ ಸಂಸಾರದಿಂದ ಆಚೆ ಹಾಕಿದ್ರೆ ಬೇರೆ ಗಂಡ ಸಿಗುತ್ತಾನೇನೋ? ಮತ್ತದೇ ಮಾತಾಡ್ತೀಯಲ್ಲೋ. ಎಸ್, ನನ್ನ ಜೀವನದುದ್ದಕ್ಕೂ ಮತ್ತೆ ಅದನ್ನೇ ಮಾತಾಡ್ತಿರ್ತೀನಿ. ಯಾಕಂದ್ರೆ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಕಣ. ಏನಂತ? ಅವ್ರಿಗೆ ಲೈಫ್ ಕೊಡ್ಬೇಕು ಅಂತ. ಲೈಫ್ ಕೊಟ್ಬಿಡ್ತೀನಿ ಕಣ. ಯಾರಿಗಪ್ಪ? ಏನ್ ಗುರು ಇದು? ರಾತ್ರಿ ಎಲ್ಲ ಮುತ್ತಿನ ಹಾರ ಸಿನಿಮಾ ನೋಡಿ ಬೆಳಗ್ಗೆ ಎದ್ದು ವಿಷ್ಣುವರ್ಧನ್ಗೆ ಸುಹಾಸಿನಿ ಏನಾಗ್ಬೇಕು ಅಂತ ಕೇಳ್ತಿದೀಯಲ್ಲೋ. ದಿಸ್ ಇಸ್ ಟೂ ಮಚ್ ಕಣ. ಮಚ್ಚೋ ಕತ್ತಿನೋ ಕುಡ್ಗೋಲೋ, ಮೊದಲು ನೀನ್ ಯಾರಿಗ್ ಲೈಫ್ ಕೊಡ್ಬೇಕು ಅಂತಿದ್ಯಾ? ಅವ್ರಿಗ ಲೈಫ್ ಕೊಡ್ಲೇಬೇಕು. ಜಾಗ ಬಿಡು. ನಿಂತ್ಕೊಳ್ಳೋ. ಯಾಕೋ? ಅವಳು ಮದ್ವೆ ಆಗಿದ್ದಾಳೆ ಅಂದ್ಮೇಲೆ ಪ್ರೆಗ್ನೆಂಟು ಆಗಿರ್ತಾಳೆ. ವಿಚಾರಿಸ್ಬಿಟ್ಟು ಲೈಫ್ ಕೊಡು. ಅಯ್ಯಪ್ಪ, ಏನ್ ಗುರು ನೀನ್ ಕಾಮಿಡಿ ಮಾಡ್ತೀಯ? ಅವರೇ ಮಗು ತರ ಇದ್ದಾರೆ, ಅವ್ರ ಹೊಟ್ಟೆಲ್ ಒಂದ್ ಮಗುನಾ? ನಿನಗೆ ನನಗಂಥ ಒಳ್ಳೆ ಹುಡುಗಿ ಸಿಕ್ತಿದ್ದಾಳೆ ಅಂತ ಹೊಟ್ಟೆ ಉರಿ. ನನಗೆ ಫೇಸ್ ರೀಡಿಂಗ್ ಬರುತ್ತೋ? ಅವಳು ಮುಖದಲ್ಲಿ ತಾಳ್ತನದ ಲಕ್ಷಣ ಕಾಣಿಸ್ತಿದೆ, ಬೇಕಾದ್ರೆ ಕೇಳಿ ನೋಡು. ಯು ಆರ್ ವೆರಿ ಬ್ಯಾಡ್. ಐ ಹೇಟ್ ಯು. ಐ ಹೇಟ್ ಯು. ಈ ವಿಷಯ ಸೀತಾರಾಮಯ್ಯನವ್ರಿಗೆ ಗೊತ್ತಾ? ಎಲ್ರಿಗೂ ಗೊತ್ತಿದೆ. ನಿಮಗೆ ಗೊತ್ತಾಗ್ಬೇಕಾಗಿರೋ ಒಂದು ವಿಷಯ ಇದೆ, ಅದನ್ನ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಮೊದಲನೇದಾಗಿ, ನಾನು ಉಪಯೋಗಿಸುತ್ತಿದ್ದ ಅಲಮಾರಿ ಕೀ ಸೀತಾರಾಮಯ್ಯ ಅವರಿಗೆ ಕೊಡತಕ್ಕದ್ದು. ಅದರಲ್ಲಿರುವ ವಸ್ತುಗಳನ್ನು ಅವರು ಸ್ವಇಚ್ಛೆಯಂತೆ ಉಪಯೋಗಿಸತಕ್ಕದ್ದು. ಸರಿ. ಇನ್ನು ಪೂರ್ವಾಶ್ರಮದ ಹಣ 3 ಪಾಲು ಮಾಡಲಾಗಿದ್ದು, ಮೊದಲನೇದು ಸ್ವಸ್ತಿಕ್ದು, ಎರಡನೇದು ಸೀತಾರಾಮಯ್ಯವ್ರದ್ದು, ಮೂರನೇದು ಕೀರ್ತಿಯವ್ರಿಗೂ ಸೇರತಕ್ಕದ್ದು. ನನಗದರ ಅಗತ್ಯ ಇಲ್ಲ. ನನಗೆ ಸೇರಬೇಕಾದ ಪಾಲು ಕೂಡ ಈ ಆಶ್ರಮಕ್ಕೆ ಸೇರಬೇಕು. ಅದಕ್ಕೆ ಪತ್ರನ ಆಮೇಲೆ ಕಳಿಸ್ತೀನಿ. ಇನ್ನು ಕೊನೆಯದಾಗಿ, ಈ ಆಶ್ರಮದ ಪೂರ್ಣ ಜವಾಬ್ದಾರಿಯನ್ನು ಕೀರ್ತಿಗೆ ವಹಿಸಲಾಗಿದೆ. ಇನ್ನು ಮುಂದೆ ಅವರ ಹೇಳಿಕೆಯಂತೆ ಈ ಆಶ್ರಮ ನಡೆಯತಕ್ಕದ್ದು. ಅಂದ್ರೆ ಇಡೀ ಆಶ್ರಮ ಕೀರ್ತಿಗೆ ಸೇರತಕ್ಕದ್ದು. ಇನ್ನು ಮುಂದೆ ನೀವು ನೋಡಿ, ನನಗೆ ಏನು ಬೇಕಾಗಿಲ್ಲ. ಬೇಡ ಅಂದ ತಕ್ಷಣ ಅದನ್ನು ಬೇರೆ ಯಾರು ಕೂಡ ಅಗತ್ಯ ಇಲ್ಲ. ಇನ್ನು ಮುಂದೆ ಆಶ್ರಮ ನೀವು ಹೇಳ್ದಂಗೆ ನಡೆಯುತ್ತೆ. ದಯವಿಟ್ಟು ಕ್ಷಮಿಸಿ, ಅದ್ರ ಬಗ್ಗೆ ಮಾತಾಡೋ ಮನಸ್ಥಿತಿಲಿ ನಾನಿಲ್ಲ. ನನ್ನದೇ ಆದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ. ಯೋಚನೆ ಮಾಡಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ಬಂದು ಮಾತಾಡ್ತೀನಿ. ಸರಿ ಅಮ್ಮ, ನಿಮ್ಮಿಷ್ಟ. ನಿಮಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಸೊಸೆ